ಏನೂ ಆಗಿಲ್ಲ. ಕೊಡೋ ನಿನ್ನ ಫೋನ್ ಇವಾಗ, ಕೊಡೋ ನಿನ್ನ ಫೋನು. ಹೆಂಗೋ ಗೊತ್ತಾಗುತ್ತದು ಸೇಫ್ಟಿ ಇದೆಯಲ್ವ ಅಂತ. ಧೈರ್ಯ ಬೇಕು ಅಲ್ಲೇ. ಇಷ್ಟು ಐಟಮ್ಸ್ ಬಿಚ್ಚಾಕಿರೋದು. ಕ್ರ್ಯಾಶ್ ಗಾರ್ಡು, ಟಾಪ್ ರ್ಯಾಕು ವಿತ್ ಇದು ಟಾಪ್ ರ್ಯಾಕ್ ಸಪೋರ್ಟು, ಅದಾದಮೇಲೆ ಸ್ಯಾಡಲ್ ಸ್ಟೇ. ಇಷ್ಟು ಬಿಚ್ಚಿರೋದು ನನಗೆ ಗೊತ್ತಿರೋಂಗೆ. ಇಷ್ಟರಿಂದ ಎಷ್ಟು ಕೆ ಜಿ ಇರ್ಬೋದಾ? 12 kg ಪಕ್ಕ ವೆಯ್ಟ್ ಕಮ್ಮಿ ಆಗಿರೋದು. ಗಾಡಿ ನೋಡಿ ಹೆಂಗೆ ಕಾಣಿಸ್ತಿದೆ ಇವಾಗ. ನೋಡಿ ನನ್ನ ಮಗನೂ ಹೆಲ್ಪ್ ಮಾಡ್ತಾ ಇದ್ದಾನೆ ಕೃಷ್ಣಂಗೆ. ಏನು ಹೇಳಿ, ಏನು ನೋಡ್ತಾ ಇದೆಯೋ? ಏನಮ್ಮ? ಓ ನೆಟ್ಟು, ಇಲ್ಲೊಂದು ನೆಟ್ಟಿದೆ, ನೆಟ್ ಹುಡುಕ್ತವನೆ. ಏನು ಕಿಲಾಡಿ ನೋಡಿ. ಏನ ಏನಮ್ಮ? ಏನಿದೆ? ಏನಿದೆ? ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾನು ಕೃಷ್ಣ ಮನೇಲಿದ್ದೀನಿ. ಏನೋ ಪ್ರಾಬ್ಲಮ್ ಇದೆ ಅಂತ ಬಂದಿಲ್ಲ, ದಯವಿಟ್ಟು ಅದನ್ನು ತಿಳ್ಕೊಬಿಡಿ. ಸೊ ಗಾಡೀಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, ಸೊ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡೋಣ. ಮತ್ತು ಇಲ್ಲಿ ಹಿಮಾಲಯನ್ಗೆ ಟವರ್ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಹೆಡ್ಲೈಟ್ ಟವರ್. ಏನು ಟವರ್ ಅಂತಾರೆ ಅದಕ್ಕೆ? ರ್ಯಾಲಿ ಟವರ್ಸ್ ಎಲ್ಲ ಮಾಡಿದ್ದಾರೆ ತುಂಬ ಜನ, ಅಲ್ಯೂಮಿನಿಯಮ್ದು. ಸೊ 3.5 kg ಏನೋ ಅಷ್ಟೇ ಇರುತ್ತದು. ಅದಾದರೆ 16,000 ರೂಪಾಯಿ ಇದೆ ಪ್ರೈಸು. ಹೆವಿ ಕಾಸ್ಟ್ಲಿ ಇದೆ. ಸೊ ಆದ್ದರಿಂದ ಅಷ್ಟೊಂದೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ, ತುಂಬ ಕಾಸ್ಟ್ಲಿ. ಅದರಿಂದ ನಾವೇ ಏನಾದರೂ ಸ್ವಲ್ಪ ಇದನ್ನೆಲ್ಲ ಬಿಚ್ಚಿ, ಈ ಏನಿದೆ ರೈಲ್ಸು ಇದನ್ನೆಲ್ಲ ಬಿಚ್ಚಿ, ಇದನ್ನು ಬಿಚ್ಚಿ, ಹೆಡ್ಲೈಟು ಬಿಚ್ಚಿ, ಈ GR2 ಕೂಡಿಸಿ ಏನೋ ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ನನ್ನ ಗಾಡಿ ಏನಕ್ಕೂ ಅಂತ ಗೊತ್ತಿಲ್ಲ, ಹೆವಿ ವೆಯ್ಟ್ ಇದೆ. ಸೊ ಆದ್ದರಿಂದ ಸ್ಯಾಡಲ್ ಸ್ಟೇ, ಟಾಪ್ ರ್ಯಾಕು ಎಲ್ಲ ಬಿಚ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಆಫ್ ರೋಡಲ್ಲಿ ನೋಡಿದ್ದೀನಲ್ಲ, ತುಂಬ ಅಂದರೆ ತುಂಬ ವೆಯ್ಟ್ ಅನಿಸುತ್ತೆ. ಸೊ ಆದ್ದರಿಂದ ಗಾಡಿನೂ ಸ್ವಲ್ಪ ಮುಂದೆ ಹೋಗೋದು ಕಷ್ಟ ಆಗುತ್ತೆ. ವೆಯ್ಟ್ ಕಮ್ಮಿ ಇದ್ದಷ್ಟು ಆಫ್ ರೋಡಲ್ಲಿ ಒಳ್ಳೆ ಮಜಾ ಸಿಗುತ್ತೆ. ಎಕ್ಸ್ಪಲ್ಸ್ ಎಲ್ಲ ನೋಡಿದಿರಲ್ಲ, ಗಾಡೀಲಿ ಹೋದಂಗೆ ಹೋಗುತ್ತೆ. ಸೊ ಅದಕ್ಕೆ ಇವಾಗ ಕ್ರ್ಯಾಶ್ ಗಾರ್ಡ್ ಬಿಚ್ಚಿದ್ದೀವಿ, ಸ್ವಲ್ಪ ವೆಯ್ಟ್ ಕಮ್ಮಿ ಆಗಿದೆ. ಸೊ ಇವಾಗ ಇದನ್ನೆಲ್ಲ ಆಲ್ಟ್ರ್ ಮಾಡಬೇಕು. ಇವತ್ತೇ ಮಾಡ್ತೀವಿ, ಯಾವಾಗ ಮಾಡ್ತೀವಿ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದೀನಿ. ಏನು ಕೃಷ್ಣ, ಏನು ಸಮಾಚಾರ ಮಾಡ್ತೀಯಾ? ಹೆಂಗೆ ನೋಡು, ಸಕ್ಸಸ್ ಆದರೆ ಎಲ್ಲರೂ ಹಾಕ್ಸ್ಕೊತಾರೆ. 16,000 ಕೊಟ್ಟು ಹಾಕ್ಸ್ಕೊಡೋ ಇದರಲ್ಲಿ ಕಮ್ಮಿ ರೇಟ್ಗೆ ಆಗುತ್ತೆ ಅಂತ ಹೇಳಿದ್ರೆ. ಸೊ ಎಷ್ಟಾಗುತ್ತೆ ಎಸ್ಟಿಮೇಷನ್ ಏನೋ ಗೊತ್ತಿಲ್ಲ ನಮಗೂ. ಸೊ ಬಟ್ ಅದು ವರ್ಕ್ ಮಾಡಬೇಕು. ರೆಡಿ ಆದಮೇಲೆ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಎಲ್ಲರೂ ಮಾಡಿಸ್ಕೋಬೋದು. ಅವಾಗ ಏನಂತ ಹೇಳಿದ್ರೆ ಸ್ವಲ್ಪ ಆಫ್ ರೋಡಲ್ಲಿ ಮಜಾ ಇರುತ್ತೆ ಗುರು, ಓಡಿಸೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಗಾಡಿ ಆಲ್ರೆಡಿ ಕಂಫರ್ಟಬಲ್ ಇದೆ, ಬಟ್ ಇನ್ನೂ ಸ್ವಲ್ಪ ಕಂಫರ್ಟ್ ಜಾಸ್ತಿ ಇರುತ್ತೆ ಲೈಟ್ ವೆಯ್ಟ್ ಇರೋದ್ರಿಂದ. ಮೈಲೇಜ್ ಡೌನ್ ಆಗುತ್ತೆ. ಅದಾದಮೇಲೆ ಟೈರ್ಸ್ ಬೇಗ ತಿಂದ್ಕೊಳ್ಳುತ್ತೆ, ಎಲ್ಲ ಆಗುತ್ತೆ. ಆ್ಯಕ್ಚುಲಿ ವೆಯ್ಟ್ ಜಾಸ್ತಿ ಇದ್ದಷ್ಟು ಗಾಡೀಲಿ ಇದೆಲ್ಲ ಬರುತ್ತೆ, ತೊಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಸಸ್ಪೆನ್ಷನ್ನು ಬೇಗ ಹೋಗುತ್ತೆ. ಸೊ ಇದೊಂದು ಪ್ಲ್ಯಾನು. ಸೊ ಒಂದು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನೋಡ್ತಾ ಇದ್ದೀವಿ. ನೋಡೋಣ. ಹಂಗೇ ಹಿಮಾಲಯನಲ್ಲಿ ತುಂಬ ಕೋನ್ಸೆಟ್ ಇಶ್ಯೂಸು ಎಲ್ಲರಿಗೂ ಬಂದೇ ಬರುತ್ತೆ. ನಾವು ಒಬ್ಬನಿಗೆ ಅಲ್ಲ, ಎಲ್ಲರಿಗೂ ಬಂದೇ ಬರುತ್ತೆ. ಏನಕ್ಕೆ ಅಂತಂದರೆ ಹಿಮಾಲಯನಲ್ಲಿ ಜಾಸ್ತಿ ಕೋನ್ಸೆಟ್ ಇಶ್ಯೂ ಅನ್ನೋದೇ ಜಾಸ್ತಿ. ಏನಕ್ಕೆ ಅಂತಂದರೆ ಒಂದು ಸಸ್ಪೆನ್ಷನ್ ಸ್ವಲ್ಪ ಟ್ರಾವೆಲ್ ದೊಡ್ಡದಿದೆ, ಮತ್ತು ಹಳ್ಳ ದಿಣ್ಣಕ್ಕೆ ಬಿಡ್ತು ಅಂದರೆ ಗೊತ್ತಲ್ಲ. ಆಬ್ವಿಯಸ್ಲಿ ಹಿಮಾಲಯನ ಮೇಲೆ ಯಾರೂ ಹಂಸ ಆಗಲಿ ಹಳ್ಳ ದಿಣ್ಣೆ ಆಗಲಿ ನಿಲ್ಸೋದೇ ಇಲ್ಲ ಗುರು. ಏನಂತೆ ಕೃಷ್ಣ? ಆರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಏನಕ್ಕೆ ಅಂತಂದರೆ ಹಂಗಿದೆ. ಬಟ್ ಹಂಗೆ ಮಾಡೋದ್ರಿಂದ ಮತ್ತು ಆಫ್ ರೋಡ್ ಜಾಸ್ತಿ ಮಾಡೋದ್ರಿಂದ ಕೋನ್ಸೆಟ್ಟು ಬೇಗ ಹೋಗುತ್ತೆ. ಇಲ್ಲ ಅಂದ್ರೂ ಹೋಗುತ್ತೆ. ಏನಕ್ಕೆ ಅಂತಂದರೆ ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಇರೋದ್ರಿಂದ. ಸೊ ಇಲ್ಲಿ ರೇಡಿಯಲ್ ಬೇರಿಂಗು ಇದರಲ್ಲಿ ರೇಡಿಯಲ್ ಬೇಗ ಹೋಗ್ಬಿಡುತ್ತೆ, ಇನ್ನೂ ಬೇಗ ಹೋಗ್ಬಿಡುತ್ತೆ ಪ್ರತಿ ಸರ್ವಿಸ್ಗೆ ಆಗುತ್ತೆ. ಸೊ ಅದು ಆಫ್ ರೋಡ್ ಮಾಡೋದ್ರ ಮೇಲೆ ಡಿಪೆಂಡು, ಆರಿಸೋದ್ರ ಮೇಲೆ, ಹಳ್ಳದ ಮೇಲೆ ಇಳಿಸೋದ್ರ ಮೇಲೆ ಡಿಪೆಂಡು ಅಲ್ವಾ. ಸೊ ಅದೇ ಅದೊಂದು ಇಶ್ಯೂ ಇದೆ ನನ್ನ ಗಾಡೀಲಿ. ಅದು ಎಲ್ಲರ ಗಾಡೀಲೂ ಇದೆ, ನಂದೇನು ಸ್ಪೆಷಲ್ ಅಲ್ಲ. ಸೊ ಅದನ್ನು ಸ್ವಲ್ಪ ಸರಿ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಗಾಡಿನ ತೊಗೊಂಬಂದಿದ್ದೀನಿ. ನೋಡಿ ನನ್ನ ಮಗನೂ ಹೆಲ್ಪ್ ಮಾಡ್ತಾ ಇದ್ದಾನೆ ಕೃಷ್ಣಂಗೆ. ಏನು ಹೇಳಿ, ಏನು ನೋಡ್ತಾ ಇದೆಯೋ? ಏನಮ್ಮ? ಓ ನೆಟ್ಟು, ಇಲ್ಲೊಂದು ನೆಟ್ಟಿದೆ, ನೆಟ್ ಹುಡುಕ್ತವನೆ. ಏನು ಕಿಲಾಡಿ ನೋಡಿ. ಓ ಇದು ರೇಡಿಯಲ್ ಬೇರಿಂಗಾ? ರೇಡಿಯಲ್ ಬೇರಿಂಗ್. ನಾರ್ಮಲ್ ಬೇರೆ ಗಾಡಿಲೆಲ್ಲ ಕೋನ್ ಸೆಟ್ ಅಂದ್ರೆ ಬಾಲ್ಸ್ ಬರ್ತಾವೆ. ಇದು ಬಂದು ರೇಡಿಯಲ್ ಬೇರಿಂಗ್. ಓ ಇದು ಸ್ಟ್ರೈಟ್ ಸಿಲಿಂಡರ್ ಟೈಪ್ ಬರುತ್ತೆ ಇದೆಲ್ಲ. ಓ ಅದಕ್ಕೋಸ್ಕರ ಹಿಮಾಲಯನ್ಗೆ ಅಂತಾನೆ ಕೊಟ್ಟಿರೋದು. ಇದು ಬೇರೆ ಆ ಗಾಡೀಲಿ ಇಲ್ವಾ? ಬೇರೆ ಗಾಡಿ ಅಂದ್ರೆ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಬರುತ್ತಿಲ್ಲ. ಓಕೆ. ಈಗ ತಮಿಳ್ನಾಡಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲದಕ್ಕೂ ರೇಡಿಯಲ್ ಬೇರಿಂಗ್ ಮಾಡೋದು. ಓ ಹೌದಾ? ಓ ಸೂಪರು. ಸೊ ಆದ್ರಿಂದ ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ ಹಿಂಗಿರೋದ್ರಿಂದ. ಸೊ ಇದು ಬಂದ್ಬಿಟ್ಟು ಏನಿದು? ಟಿ ಸ್ಟೆಮ್ ಇದು, ಹಿಮಾಲಯನ್ ಟಿ ಸ್ಟೆಮ್ ಇದು. ಸೊ ಇದು ಇದಕ್ಕೆ ಕನೆಕ್ಟ್ ಆಗುತ್ತೆ. ಯಾವುದಕ್ಕೆ? ಒಂದು ಬಂದ್ಬಿಟ್ಟು ಇದು ಮಾಮೂಲಿ ಟಾಪ್, ಇನ್ನೊಂದು ಬಾಟಮ್ದು.
ಓಕೆ ನೋಡಿ ಟೀ ಸ್ಟೆಮ್ಮು ಇದೇನೇ ಟೀ ಸ್ಟೆಮ್ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಯಾವುದು ಅಂತ ಹೇಳ್ಬಿಟ್ಟು ಇದು ಇದು ಟೀ ಸ್ಟೆಮ್. ಓಕೆ ನೈಸ್. ಸೊ ಇವಾಗ ನಾವು ಇದನ್ನು ಚೆಕ್ ಮಾಡ್ಬೇಕು ನಮ್ಮ ಗಾಡೀಲಿ. ಇದು ಕೋನ್ ಸೆಟ್ ಅಂದರೆ ಯಾವುದು? ಕೋನ್ ಸೆಟ್ ಅಂದರೆ ಇದೇ ಕೋನ್ ಸೆಟ್ಟು. ಕೋನು ಇದ್ರದ್ದು ಸೆಟ್. ಓಕೆ, ಇದು ಟೀ ಸ್ಟೆಮ್ಮು, ಇದು ಕೋನ್ ಸೆಟ್ಟು ಅಷ್ಟೇ. ಓಕೆ ಸೂಪರ್. ನನಗೆ ಚಿಕ್ಕದು ಕಾಣುತ್ತೆ, ಬಿಚ್ಚೋಕೋದ್ರೆ ಎಲ್ಲ ಬಿಚ್ಚಬೇಕು. ಹಂಗೆ ಎಲ್ಲ ಬಿಚ್ಚಬೇಕು. ಹೌದು, ಇದು ಒಳಗಡೆ ಇರೋದ್ರಿಂದ ಮಾಡ್ಕೊಂಡ ಗ್ರೀಸ್ ಅವನು ಬೇರೆ ಬ್ಯೂಟಿ. ಏನು ಹೇಳಿ, ಏನು ಎಲ್ಲ ಸ್ಪೇರ್ ಇಟ್ಕೊಂಡಿದ್ದೀವಿ, ಏನು ಸಮಾಚಾರ? ಬೇಕಾಗುತ್ತೆ ನೋಡಿ, ಸಬ್ಸ್ಕ್ರೈಬರ್ಸ್ಗೆಲ್ಲ ತೋರಿಸ್ಬೇಕಾಗತ್ತಲ್ಲ, ಎಲ್ಲದನ್ನು ನಾವು ಬಿಚ್ಚಿ ತೋರ್ಸೋಕ್ಕಾಗತ್ತೆ. ಹಂಗೆ ಇದ್ರೆ ತೋರಿಸ್ಬಿಟ್ಟು ಗೊತ್ತಾಗುತ್ತೆ. ಸೊ ನೋಡಿ, ಎಕ್ಸ್ಟ್ರಾ ಇದೆ, ಯಾರು ಬೇಕಾದ್ರೆ ಬಂದು ಹಾಕ್ಸ್ಕೋಬೋದು. ನಮ್ದಲ್ಲ, ಅವಂದು ಯಾವುದು ತೊಗೊಂಡಿರೋದೇನೋ ಗೊತ್ತಿಲ್ಲ. ಸೊ ನಮ್ಮ ಗಾಡಿ ಇವಾಗ ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನದಲ್ಲಿ. ಓಕೆ, ಏನೋ ಒಂದು ಆಲ್ಟರ್ ಮಾಡಬೇಕಂದ್ರೆ ನಾವು ಗಾಡಿದ್ದ ಬಿಚ್ಚಿ ಎಲ್ಲ ರೆಡಿ ಮಾಡೋದು ತಪ್ಪು. ಹಂಗೆ ಮಾಡಬಾರ್ದು. ಒಂದು ಸ್ಪೇರ್ ಇಟ್ಕೊಂಡು ರೆಡಿ ಮಾಡೋದು ಅದು ಒಳ್ಳೇದು. ನಮ್ದು ಆಗ ಹಾಳಾಗಲ್ಲ. ಹಿಂಗೆ ನೋಡೋಣ ಮಾಡಬೇಕಾದ್ರೆ ಒಂದು ಎಕ್ಸ್ಟ್ರಾ. ನಿನ್ನ ಗಾಡಿದು ಹೇಳು, ಎಲ್ಲ ಅದೆಲ್ಲ ಮಾಡಿದೆಯಲ್ಲ, ಸ್ಪೋಕ್ಸ್ ಎಲ್ಲ ಮಾಡಿದೆಯಲ್ಲ. ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕೂ ಸದ್ಯದಲ್ಲಿ ರ್ಯಾಲಿ ಟವರ್ ಬರುತ್ತೆ. ರ್ಯಾಲಿ ಟವರ್ ಅಂದರೆ ಟವರ್ ಪೂರ್ತಿ ಬರಲ್ಲ, ಹೆಡ್ಲೈಟ್ ಮೌಂಟ್ ಮಾಡ್ತೀನಿ. ಅದು ನೆಕ್ಸ್ಟ್ ಎಡಿಷನ್ ಇದೆ. ಫುಲ್ಲು ಅವ್ನ ಗಾಡಿನ ಫುಲ್ಲು ಏನು ಅಂದರೆ ಫುಲ್ಲು ಸ್ಪೋಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಫುಲ್ಲು ಒಂಥರ ಅಡ್ವೆಂಚರ್ ಗಾಡಿ ಥರ ಮಾಡಿದ್ದಾನೆ. ಸಖತ್ತಾಗಿದೆ. ಒಂದು ದಿವಸ ರಿವ್ಯೂ ಮಾಡಾಕು ಅಂತ ಹೇಳ್ತಾ ಇದ್ದೀನಿ. ನನಗೂ ಮಾಡೋಕ್ಕೆ ಕೊಡ್ತಾಯಿಲ್ಲ, ಅವನು ಮಾಡ್ತಾಯಿಲ್ಲ. ಏನು ಹೇಳಿ ಏನೋ ಹಂಗೆ 200 NS ನೋಡಿ ಯಾರಿತ್ತು ಅಂದರೆ ಫುಲ್ NS 200X ಫುಲ್ಲು ನೋಡಿ ಕಾಣಿಸ್ತಾಯಿಲ್ಲ ಯಾರಿಗೂ. ಅದು ಆ್ಯಕ್ಚುಲಿ ಮುಚ್ಚಿಬಿಟ್ಟಿದ್ದಾರೆ ನೋಡಿ. ಏನೇನೋ ಮಾಡಿದ್ದಾನೆಪ್ಪ, ಅದು ಅರ್ಥ ಆಗಲ್ಲ, ಅವನಿಗೆ ಅರ್ಥ ಆಗಬೇಕು. ಏನೂ ಮಾಡೋಕ್ಕಾಗಲ್ಲ. ಸೊ ಬೇಜಾನ ಕೆಲಸಗಳು ಮಾಡ್ಕೊಂಡು ಗಾಡಿ ಮೇಲೆ ಅವನೇನೆ ಸೂಪರ್ಪ. ಓಕೆ, ನೋಡೋಣ ನಮ್ಮ ಗಾಡೀಲಿ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಶೋರೂಮಲ್ಲಿ ಚಾಸಿ ಹಾಕ್ಸಿದ್ದು ಈ ನೆಟ್ಟು ಬೋಲ್ಟ್ಗಳೆಲ್ಲ ಟೈಟೇ ಮಾಡಿಲ್ಲ. ಯಾವುದಿದು ಬೋಲ್ಟ್? ಇಂಜಿನ್ ಬೋಲ್ಟ್ಗಳೇ ಟೈಟ್ ಮಾಡಿಲ್ವಾ? ಸೂಪರ್ ಗುರು. ರಾಯಲ್ ಎನ್ಫೀಲ್ಡ್ ಸರ್ವಿಸಲ್ಲಿ ಮಾತ್ರ ಯಾರು ದಯವಿಟ್ಟು ಸರ್ವಿಸ್ ಬಿಡಕ್ಕೆ ಹೋಗ್ಬಿಡಿ. ಎಲ್ಲ ಕಿತ್ತವ್ರಿಗೆ ಇಂಥ ಕೆಲಸಗಳು ಇವ್ರು ಮಾಡೋದು. ಟೈಟ್ ಮಾಡೋದಿಲ್ಲ ಸರಿಯಾಗಿ. ಅವ್ನು ರಾಜೇಶ್ ಗಾಡಿದು ಇಂಜಿನ್ ಮಾಡ್ಸೋದು ಬಿಟ್ಟು ಎಷ್ಟು ದಿವಸ ಆಯಿತು ಗೊತ್ತಾ? ಇನ್ನೂ ಇಂಜಿನ್ ಮಾಡೇ ಇಲ್ಲ ಕಣೋ, ಮಾಡೇ ಇಲ್ಲ. ಒಂದು ತಿಂಗಳು ಆಯಿತು ಹತ್ತತ್ರ ನನಗೆ ಗೊತ್ತಿರೋಂಗೆ. ಇನ್ನೂ ಏನು ಅಪ್ಡೇಟ್ ಇಲ್ಲ, ಏನೂ ಇಲ್ಲ. ಪಾಪ ದಿನ ಫೋನ್ ಮಾಡಿ ಬೇಜಾರು ಮಾಡ್ಕೋತಾರೆ. ಏನು ಹೇಳಿ ರಾಯಲ್ ಎನ್ಫೀಲ್ಡ್ ಯಾಕೆ ನೀವು ಹಿಂಗೆ ಸರ್ವೀಸು? ಗಾಡಿಗಳೆಲ್ಲ ಒಳ್ಳೊಳ್ಳೆ ಗಾಡಿಗಳೇ ಬಿಡ್ತೀರಾ, ಬಟ್ ಸರ್ವಿಸ್ ಏನಕ್ಕೆ ಇಷ್ಟೊಂದು ವರ್ಷ ನಿಮ್ಮದು? ಏನು ಹೇಳಿ, ಬೇಜಾರಾಗುತ್ತೆ ಗುರು. ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ನೀವು. ಈ ಬೋಲ್ಟ್ ಏನಿದೆ ಇದು ಲೂಸ್ ಇದೆ. ಇದು ಮೇನ್ ಬಂದು ಹಾಫ್ ಚಾರ್ಜ್ ಮಾಡ್ತಂದ್ರೆ ಎಲ್ ಶೇಪಲ್ಲಿ ಹಿಂಗೆ ಬಂದೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಲ್ವಾ? ಇಷ್ಟು ಬೇರೆ ಚಾರ್ಜ್ ಇದು. ಇದಿಷ್ಟು ಬೇರೆ ಚಾರ್ಜ್. ಓಕೆ. ಇದು ಒಂದು ಚಾರ್ಜ್, ಇಂಜಿನ್ ಕೂತ್ಕೊಳ್ಳೋ ಚಾರ್ಜ್ ಇದು. ಇದೇ ಲೂಸ್ ಇದೆ. ಏನು ಗುರು ಈ ಥರ ಮಾಡೋರು ಹಿಂಗೆ? ಇದರಿಂದ ಏನಾಗ್ತಂದ್ರೆ ಇಂಜಿನ್ ಅಲ್ಲಾಡುತ್ತೆ, ಸೌಂಡ್ ಬರುತ್ತೆ, ಗಡ 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 ಗಡ. ಏನಪ್ಪ ಸ್ನೇಹಿತರೆ, ಬ್ಯಾಕ್ ಟು ಕೃಷ್ಣನ ಮನೆಗೆ ಬಂದು ರೆಡಿ ಆಗಿಬಿಟ್ಟು ಎಲ್ಲ ಹೋಗ್ಬೇಕು. ಸೊ ಇಲ್ಲಿ ನೋಡಿ, ಇಷ್ಟು ಐಟಮ್ಸ್ ಬಿಚ್ಚಾಕಿರೋದು. ಕ್ರ್ಯಾಶ್ ಗಾರ್ಡು, ಟಾಪ್ ರ್ಯಾಕು ವಿತ್ ಇದು ಟಾಪ್ ರ್ಯಾಕ್ ಸಪೋರ್ಟು, ಅದಾದಮೇಲೆ ಸ್ಯಾಡಲ್ ಸ್ಟೇ. ಇಷ್ಟು ಬಿಚ್ಚಿರೋದು ನನಗೆ ಗೊತ್ತಿರೋಂಗೆ. ಇಷ್ಟರಿಂದ ಎಷ್ಟು kg ಇರ್ಬೋದಾ? 12 kg ಪಕ್ಕ. ವೆಯ್ಟ್ ಕಮ್ಮಿ ಆಗಿರೋದು. ಗಾಡಿ ನೋಡಿ ಹೆಂಗೆ ಕಾಣಿಸ್ತಿದೆ ನೋಡಿ, ಜಾಲಿಯಾಗಿದೆ. ಕ್ರ್ಯಾಶ್ ಗಾರ್ಡ್ ಇಲ್ಲ. ಅದಾದಮೇಲೆ ಹಿಂದ್ಗಡೆ ಏನು ಟಾಪ್ ರ್ಯಾಕ್ ಇದೆ, ಬೇರೆದು ಹಾಕಿದ್ದೀನಿ ಟಾಪ್ ರ್ಯಾಕು. ಸ್ವಲ್ಪ ಲೈಟ್ ವೆಯ್ಟ್ ಇದೆ, ಅದಕ್ಕಿಂತ ಇರಲಿ ಅಂತ ಹೇಳ್ಬಿಟ್ಟು. ಏನಾದರೂ ಮೇಲೆ ಇಟ್ಕೊಳ್ಳೋಕ್ಕೆ ಟಾಪ್ ರ್ಯಾಕ್ ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಹೆಂಗಿದೆ ಅಂತ ಇವಾಗ ಗಾಡಿ. ಒಟ್ಟು ನಾನು ಓಡಿಸಿದ್ನಲ್ಲ, ಗಾಡಿ ಓಡಿಸಿದೆ, ಫುಲ್ಲು ಲೈಟ್ ವೆಯ್ಟ್ ಆಗಿದೆ, ಸಖತ್ತಾಗಿದೆ. ಒಳ್ಳೆ ಆಫ್ ರೋಡ್ಗೆ ಮಾಡ್ದಂಗಿದೆ. ಇವಾಗ ಕ್ಲೀನಾಗಿ ಸಖತ್ತಾಗಿ ನುಗ್ಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ರೈಡಲ್ಲಿ ಚೆಕ್ ಮಾಡಿ ನೋಡಬೇಕು ಹೆಂಗೆ ಅನಿಸುತ್ತೆ, ಏನು ಕತೆ ಅಂತ ಹೇಳ್ಬೋದು. ಇನ್ನೂ ಇದನ್ನೆಲ್ಲ ಬಿಚ್ಚಾಕ್ಬಿಟ್ರೆ ಇನ್ನೂ ಈಸಿ, ಒಳ್ಳೆ ಸಖತ್ತಾಗಿ ಓಡಿಸ್ಬೋದು ಆಫ್ ರೋಡಲ್ಲಿ. ಒಳ್ಳೆ ಮಜಾ ಇರುತ್ತೆ. ವೆಯ್ಟ್ ಅಂತ ಅನ್ಸಲ್ಲ. ಇವಾಗ ವೆಯ್ಟು ಏನಿದೆ ಅಂತ ಅನ್ನಿಸ್ತಾಯಿತ್ತು ನನಗೆ. ಹೆವಿ ವೆಯ್ಟ್ ಅನ್ನಿಸ್ತಾಯಿತ್ತು ಗಾಡಿ ನಂದು. ಇವಾಗ ಸ್ವಲ್ಪ ವೆಯ್ಟ್ ಎಲ್ಲ ಕಮ್ಮಿ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಇದರಲ್ಲಿ. ಇನ್ನೂ ಸಿಸ್ಟಮ್ ಚೆಕ್ ಮಾಡಬೇಕು. ಅದಾದಮೇಲೆ ಮುಂದ್ಗಡೆ ಇದ್ರದ್ದು ಇನ್ನೂ ರೈಡ್ಗೆ ತುಂಬ ದಿವಸ ಇರೋದ್ರಿಂದ ನೆಕ್ಸ್ಟು ರೈಡು ನಮ್ಮದು ಗಂಧದಗುಡಿ ಕ್ಲಬ್ಬಿಂದ 11-12ನೇ ತಾರೀಕೇನೇ ಇರೋದು. ಸೆಕೆಂಡ್ ವೀಕು, ಮೇ ಸೆಕೆಂಡ್ ವೀಕಲ್ಲಿ ಇರೋದು. ಸೊ ಅಲ್ಲಿವರೆಗೂ ಅಷ್ಟರೊಳಗಡೆ ಏನಾದರೂ ಒಂದು ಅಡ್ಜಸ್ಟ್ ಮಾಡ್ತೀವಿ. ನೋಡೋಣ ಏನಂತ ಹೇಳ್ಬಿಟ್ಟು ಹೇಗಾಗುತ್ತೆ ಅಂತೇಳಿ. ತುಂಬಾ ಲೈಟ್ ವೇಟ್ ಮಾಡಿದ್ರೆ ಜಾಸ್ತಿ ಸ್ಲಿಪ್ ಆಗೋ ಚಾನ್ಸಸ್ ಆಫ್ ರೋಡಲ್ಲಿ
ಯಾಕಂದರೆ ತುಂಬ ಲೈಟ್ ವೇಟ್ ಆದರೆ ಅಲ್ಲೇ ರೊಟೇಟ್ ಆಗುತ್ತೆ, ಒಂದು ಸ್ವಲ್ಪ ವೆಯ್ಟು ಬೇಕಾಗುತ್ತೆ. ಬಟ್ ಅದು ಹಂಗಿದೆ, ಇದು ಎಕ್ಸ್ಪಲ್ಸ್ ಅಷ್ಟು ಲೈಟ್ ವೆಯ್ಟ್ ಇಲ್ಲ. ಇದು ಒಂದು ತೆಗೆದ್ರೆ ಮಿನಿಮಲ್ ಆಗ್ತದೆ ಕರೆಕ್ಟಾಗಿ. ನಿಮ್ಮ ಬಾಡಿ ವೆಯ್ಟು ಮತ್ತು ಗಾಡಿ ವೆಯ್ಟ್ ಸಾಕಲ್ಲ, ಇಲ್ಲಾಂದರೆ ಓವರ್ ವೇಟ್ ಆಗುತ್ತೆ. ಬಟ್ ಸಾಕಾಗಿದೆ, ಇವಾಗ ಮಾತ್ರ ಓಡಿಸೋಕ್ಕೆ ಸಾಕಾಗಿ ನುಗ್ತಾ ಇದೆ ಗಾಡಿ. ಸಸ್ಪೆನ್ಷನ್ ಸ್ವಲ್ಪ ಜಾಸ್ತಿ ಎಲ್ಲ ಜಾಸ್ತಿ ಇದೆ, ಸಸ್ಪೆನ್ಷನ್ ಟೈರು ಗಿರು ಎಲ್ಲ ಜಾಸ್ತಿ ದಿನ ಬರುತ್ತೆ. ಬಟ್ ಆಫ್ ರೋಡ್ ಹೆಂಗೆ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡು. ಇರಲಿ, ಒಟ್ಟಾಗಿ ಸಖತ್ತಾಗಿದೆ ಗುರು ಇವಾಗ ಗಾಡಿ. ಸೊ ಇನ್ನೂ ಇದೆ ಮಾಡಿಫಿಕೇಷನ್ಸ್, ರೈಡ್ಗೂ ಟೈಮ್ ಇದೆ, ಆಮೇಲೆ ನಮಗೂ ಟೈಮ್ ಇದೆ. ಸೊ ಅಷ್ಟರೊಳಗೆ ಏನಾದರೂ ನೋಡೋಣ, ಎಲ್ಲಿಗೆ ಏನಾದ್ರು ಜುಗಾಡ್ ಮಾಡೋಕ್ಕಾದ್ರೆ ಮಾಡಿ ನೋಡೋಣ ಅಲ್ವಾ. 11ನೇ ತಾರೀಕುವರೆಗೂ ಟೈಮ್ ಇದೆ ಅಪ್ಪ, ನೋಡು ಏನಂತೀಯ. ಏನಿಲ್ಲ, ಮುಂದ್ಗಡೆ 2 ಹಾಕ್ಬಿಟ್ರೆ ಸಖತ್ತು ನೆಕ್ಸ್ಟ್ ಲೆವೆಲ್. ಜಾಲಿ 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 ಸೂಪರ್. ಯಾವುದಕ್ಕೆ ಯಾವ ಗಾಡಿಗಿದೆಯಲ್ಲೋ, ಎಕ್ಸ್ಪಲ್ಸ್ಗೆಲ್ಲ ಎಲ್ಲಿದೆಯೋ, ನಿನ್ನ ಗಾಡಿಗೆ ಎಲ್ಲಿದೆಯೋ? ಹಾಂ ಏನೋ ಕೇಳಪ್ಪ. ಇವಾಗ NSಗಿದೆಯಾ, ಎಕ್ಸ್ಪಲ್ಸ್ಗಿದೆಯಾ? ಇದಕ್ಕೆ ಏನೋ ಸುಮ್ಮನೆ ಕೊಟ್ಟಿದ್ದಾರೆ ಲುಕ್ಕು, ಅದು ಇದು. ಡರ್ಟ್ ಸ್ಯಾಕ್ ಒಂದು ಹಾಕೋಕ್ಕಾಗಲ್ಲ, ಎಲ್ಲ ನಾನು ಹಿಂದ್ಗಡೆ ಟೈಲ್ ಬ್ಯಾಗೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಜಾಸ್ತಿ ಕ್ಯಾರಿ ಮಾಡ್ತೀನಿ, ಒಂದೊಂದು ಟ್ಯೂಬ್ ಬಂದಿತ್ತು, ಇಲ್ಲಿ ಬಂದಿತ್ತು, ಅಪ್ಪಾತ್ಲ ಬಂದಿತ್ತು ಅಷ್ಟೇ. ಇರಲಿ, ಒಟ್ಟಿನಲ್ಲಿ ಚೆನ್ನಾಗಿದೆ ಗುರು, ಇವಾಗ ಒಂಥರ ಮಜಾ ಇದೆ. ನೋಡೋಣ, ಅದಕ್ಕೇನಾದರೂ ಬೇರೆ ಏನಾದರೂ ಜುಗಾಡ್ ಮಾಡೋಣ, ಗೊತ್ತಾಗುತ್ತೆ. ಮಾಡ್ತಾ 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 ಒಂದೊಂದೇ ಐಡಿಯಾಸ್ ಬರುತ್ತೆ ಆ್ಯಕ್ಚುಲಿ ಅಲ್ವಾ. ಓಕೆ, ಇವಾಗಂತೂ ಆ್ಯಸ್ ಆಫ್ ನಾವು ಸಖತ್ತು ಲೈಟ್ ವೆಯ್ಟ್ ಅನ್ನಿಸ್ತಾ ಇದೆ ಗುರು ಗಾಡಿ. ನನಗೇನಕ್ಕೆ ಅಂದರೆ ಅಷ್ಟೊಂದೆಲ್ಲ ವೆಯ್ಟ್ ಹಾಕೊಂಡು ಓಡಿಸಿ ಇವಾಗ ಏನು ಇಲ್ವಲ್ಲ, ಒಳ್ಳೆ ಮಜಾ, ಸೂಪರು. ಓಕೆ, ಕೃಷ್ಣ ಎಲ್ಲ ಬಿಚ್ಚಿ ಕೊಟ್ಟಿದ್ದಾನೆ, ಹಾಕ್ಸಿದ್ದು ಅದೆಲ್ಲ ವೆಯ್ಟ್ ಕಮ್ಮಿ ಆಗಿದೆ ಗಾಡಿ. ಸೊ ಇವಾಗ ಒಂದು ಮೊಬೈಲ್ಗೆ 360 ಡಿಗ್ರಿ ಸೇಫ್ಟಿ ಹಾಕ್ಸ್ಬೇಕಂತೆ. ನನ್ನ ಮೊಬೈಲ್ಗೆ ಹಾಕ್ಸ್ಬೇಕು, ಬಟ್ ಆದರೆ ಕಾಸ್ಟ್ ಇದೆ 2000 ರೂಪಾಯಿ ಅಂತೆ. ನಾನು ಆಲ್ರೆಡಿ ಇವೇಜ್ ಕೇಸ್ ತೊಗೊಂಡಿದ್ದೀನಲ್ಲ, ಏನಕ್ಕೆ ಅನ್ಕೊತಾ ಇದ್ದೀನಿ, ನೋಡೋಣ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ ಏನು ಅಂತ. 2000 ರೂಪೀಸ್ ತುಂಬ ಕಾಸ್ಟ್ಲಿ ಗುರು. ಮತ್ತು ಇಲ್ಲಿ ನಿಂತಿರೋ ಗಾಡಿ ಯಾವುದು ಅಂತ ಗೆಸ್ ಮಾಡಿ ನೋಡೋಣ. ಒಂದೇ ಒಂದು ನಿಮ್ಗೆ ಇದು ಕೊಡ್ತೀನಿ ನೋಡಿ, ಹಿಂಟು. ನೀವೇ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಯಾವ ಗಾಡಿ ಅಂತ ಗೆಸ್ ಮಾಡಿ ನೋಡೋಣ. ಇದು ನಿಮ್ಗೆ ಗೊತ್ತಾದರೆ ನೋಡಿ. GT ವರ್ಲ್ಡ್ ಮಾಲ್ಗೆ ಬಂದಿದ್ದೀವಿ, 360 ಡಿಗ್ರಿ ಗಾರ್ಡ್ ಹಾಕ್ಸ್ಕೊಳ್ಳೋದಕ್ಕೆ. ನೋಡಿ, ಯೂನಿಕ್ ಗಾರ್ಡ್ಸ್ ಅಂತ ಹೇಳ್ಬಿಟ್ಟು ಮಾಲ್ ತುಂಬ ಖಾಲಿ ಇದೆ. ಮತ್ತು ಅಂಗಡಿಗಳು ತುಂಬ ನೋಡಿ, ಕ್ರೋಮಾ ಇತ್ತು ಅನಿಸುತ್ತೆ, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಕ್ಲೋಸ್, ವಿ ಹ್ಯಾವ್ ಶಿಫ್ಟೆಡ್ ಟು ಬಸವೇಶ್ವರ ನಗರ್. ಸಾರಿ ಫಾರ್ ದ ಇನ್ಫೋ. ಓಕೆ, ಈಗ ತುಂಬ ಖಾಲಿ ಇದೆ. ಕೃಷ್ಣ ಹಾಕ್ಸ್ತಾವನೆ. ಎಷ್ಟಂತೆ ಕೃಷ್ಣ? 1000 ಡಿಸ್ಪ್ಲೇ ಇದಕ್ಕೆ 360 ಡಿಗ್ರಿ ಕಾರ್ಡ್ 1600 ಅಂತ. 1600 ಅಲ್ಲ, ಕರೆಕ್ಟ್. ವಿತ್ ಕ್ಯಾಮ್ರಾ ಪ್ರೊಟೆಕ್ಷನ್ ಹೋದರೆ 2000 ನೋಡಿ. ಹೊಡೆದಾಕಿದ್ದಾರೆ, ಇದು ಫುಲ್ಲು ಹೊಡೆದಿರೋದು. ಇದ್ರ ಮೇಲೆ ನೀವು ನೋಡ್ತಾ ಇದ್ದೀರದು ಆ್ಯಕ್ಚುಲಿ ತೋರಿಸ್ತಾರೆ. ಹೊಡೆದ ಮೇಲೆ ತೋರಿಸ್ತೀನಿ ನಾನು. ಕೃಷ್ಣನ್ ಮೊಬೈಲ್ ಕೊಟ್ಟಿದ್ದಾರೆ, ಇವಾಗ ಹಾಕ್ತಾರೆ. ಅದಕ್ಕೆ ತೋರಿಸಲ್ಲ, ನಾವು ಹಾಕ್ಕೊಂಡ್ಮೇಲೆ ತೋರಿಸ್ಬೇಕು ತಾನೆ. ಇಲ್ಲ ಏನು ಮತ್ತೆ ಯಾವ್ದಿರೋದ್ ಮೇಲೆ ತೊಗೋತಿದ್ದೀವಿ ನೀನು? ಕರೆಕ್ಟ್ ಅಲ್ಲ, ಅದಕ್ಕೆ ಹೊಡಿದೀನಿ ನಾವು. ಇದಕ್ಕೆ ಹೊಡಿತಾರೆ, ಇದಕ್ಕೆ ಒಳ್ಳೇದು ಹಾಕ್ಬಿಟ್ಟು ಇನ್ನು ನಿಂದಕ್ಕೆ ಯಾವುದೋ ಹಾಕಿದರೆ ಆವಾಗ ಸೇಮ್ ಮೆಟೀರಿಯಲಾ? ಅಲ್ಲಿ ರಬ್ಬರ್ ಟೈಪ್ ಇದೆ. ಓಕೆ, ಬಿಡು ತೆಗಿಬೇಡ. ಒಟ್ಟಲ್ಲಿ ನಿಂದಕ್ಕೆ ಇವಾಗ ಹಾಕ್ಸ್ಕೊಂಡ್ಮೇಲೆ ಹೊಡೆಯೋಣ ಬಿಡು. ಇದಕ್ಕೆ ಹೊಡೆದು ತೋರಿಸಿದ್ರು ಆಲ್ರೆಡಿ ಒಂದ್ಸಲಿ, ಏನೂ ಆಗಲಿಲ್ಲ. ಭಯ ಆಯಿತು ನನಗೆ, ಗ್ಲಾಸ್ ಎಲ್ಲ ಅಲ್ಲಾಡ್ತೈತಿ ಇಲ್ಲಿ. ಯಾವುದು ರೆಡಿ ಇರೋಲ್ಲ ಡಿಸ್ಪ್ಲೇಗಳು. ಇವರೇ ಇಲ್ಲಿ ಕೆಳಗಡೆ ಕಟ್ ಮಾಡಿ ತೆಗ್ದು ಅವಾಗಲೇ ಕೊಡ್ತಕ್ಕಂಥದ್ದು. ರೆಡಿ ಇರೋದಿಲ್ಲ ಇದು. ಏನು ಹೇಳಿ, ಏನು ಅರ್ಥನೇ ಇರ್ತಾನೆ. ನೋಡಿ ಎಲ್ಲೆಲ್ಲಿದೆ ಅಂತ ಇದು ಲಿಸ್ಟ್. ಅದು ಬಿಡಲು ಅವ್ರೇನು ಕಾಸು ಕೊಟ್ಟಿಲ್ಲ ನನಗೆ ಪ್ರಮೋಟ್ ಮಾಡೋಕ್ಕೆ. ಈ ಥರ ಎಲ್ಲ ಇದೆಯಂತೆ, ಏನೋ ನೋಡೋಣ. ಹಾಕ್ಸ್ತಾವ್ ಕೃಷ್ಣ, ಕಂಗ್ರ್ಯಾಚುಲೇಷನ್ಸ್. ಬಿಡ, ಏನು ಬೀಳ್ಸಿದ್ರು ಏನೂ ಆಗಲ್ಲ. ನೀನು ಫೋನು ಬಿಡ, ಸಾಯೋ ತನಕ ಏನಾಗಲ್ಲ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಏನೂ ಆಗಿಲ್ಲ. ಕೊಡೋ ನಿನ್ನ ಫೋನ್ ಇವಾಗ, ಕೊಡೋ ನಿನ್ನ ಫೋನು. ಹೆಂಗೋ ಗೊತ್ತಾಗುತ್ತದು ಸೇಫ್ಟಿ ಇದೆಯಲ್ವ ಅಂತ. ಧೈರ್ಯ ಬೇಕು ಅಲ್ಲ. ಏನು ಹೇಳಿ, 360 ಹಾಕ್ಸ್ಕೊಂಡು ಆಯಿತು ಕೃಷ್ಣನ್ ಮೊಬೈಲ್ಗೆ. ಅವ್ರು ಹೊಡೆದು ತೋರಿಸಿದ್ರು ಅವ್ರ ಫೋನಲ್ಲಿ, ಬಟ್ ಇವನು ಧೈರ್ಯ ಇಲ್ಲ. ನೀನು ತೋರ್ಸ್ಕೊಂಡಿರ್ತಾನೆ. ಹಾಂ ಏನು ಆ್ಯಕ್ಚುಲಿ ಮಾಲ್ ಫುಲ್ಲು ಖಾಲಿ ಇದೆ ನೋಡಿ. ಅಂಗಡಿಗಳೆಲ್ಲ ತುಂಬ ಖಾಲಿ ಇದೆ. ಮೇಲ್ಗಡೆ ಫ್ಲೋರಲ್ಲೂ ತುಂಬ ಖಾಲಿ ಇತ್ತು ಅಂಗಡಿಗಳು. ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ. ಇಲ್ಲೂ ಖಾಲಿ ಇಲ್ಲೆಲ್ಲ ನೋಡಿ, ರೈಟ್ ಸೈಡ್ ಫುಲ್ಲು ಖಾಲಿ ಇದೆ.
ಕೆಳಗಡೆನೂ ಖಾಲಿ ಇದೆ, ಎಲ್ಲ ಕಡೆ ಖಾಲಿ ಖಾಲಿ ಖಾಲಿ. GT ವರ್ಲ್ಡ್ ಮಾಲ್ ಏನಪ್ಪ. ಸೊ ಕೃಷ್ಣ ಹೋಗ್ತಾನೆ ಗಾಡಿ ಎತ್ಕೊಂಡು, ಸ್ವಲ್ಪ ಚೆಕ್ ಮಾಡೋದೆಲ್ಲ ಇದೆಯಲ್ಲ ಅದಕ್ಕೆ. ಕೃಷ್ಣ ಮೊಬೈಲ್ನೆಲ್ಲ ಬಿಸಾಕ್ಬಿಟ್ಟು ವಿಡಿಯೋ ಮಾಡೋ, ಹೊಡಿಯೋದು ಬಿಸಾಕೋದು ಮಾಡ್ಬೇಕು ನೀನು. ಅಲ್ಲೇ ನೀನು ಹಾಕ್ಸ್ಕೊಂಡಿರೋದು ಹೊಡೆದೋಗ್ಬಾರ್ದು ಅಂತ ತಾನೇ 1600 ರೂಪಾಯಿ ಕೊಟ್ಟು. ಅದಕ್ಕೆ ನೀನು ಒಬ್ಬ ಮಾದರಿ ಆಗಬೇಕು, ಬಿಸಾಕ್ಬಿಟ್ಟು ತೋರಿಸ್ಬೇಕು. ನೋಡಿ ಆಗಲ್ಲ, ನೀವು ಹಾಕ್ಸ್ಬೇಕು. ನೋಡಿ ಏನು ಸುಂದು ಬ್ಯೂಟಿ. ಐ ಲವ್ ಯು ನೀ. ಸೊ ಫೈನಲಿ ನಮ್ಮ ಗಾಡಿ ರೆಡಿ. ಹಿಂದ್ಗಡೆ ಮುಂದ್ಗಡೆ ಕೋನ್ಸೆಟ್ಟು ಎಲ್ಲ ರೆಡಿ ಆಯಿತು. ಫುಲ್ಲು ಲಕ್ಕ ಅಂತ ಮುನಿ ಹೊಳಿತಾ ಇಲ್ಲ. ಏಕೆಂದರೆ ಇವತ್ತು ಫುಲ್ಲು ಉಜ್ಜಾಡಿದ್ದೀವಿ ಅದಕ್ಕೆ. ಸೊ ಚಿಕ್ಕದಾಗಿ ಒಂದು ಟಾಪ್ ರ್ಯಾಕ್ ಹಾಕ್ಬಿಟ್ಟು, ವೆಯ್ಟ್ಲೆಸ್ ಇಲ್ಲದೆ ಇರೋದು ವೆಯ್ಟ್ಲೆಸ್ ಟಾಪ್ ರ್ಯಾಕ್ ಹಾಕ್ಬಿಟ್ಟು, ಅದಾದಮೇಲೆ ಕ್ರ್ಯಾಶ್ ಗಾರ್ಡು, ಸ್ಯಾಡಲ್ ಸ್ಟೇ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ. ಅದಾದಮೇಲೆ ಹಿಂದ್ಗಡೆ ಇನ್ನೊಂದು ಎಕ್ಸಾ GT ಅವ್ರ ಟಾಪ್ ರ್ಯಾಕ್ ಇತ್ತು, ತುಂಬ ವೆಯ್ಟು ಜಾಸ್ತಿ ಇತ್ತು. ಸೊ ಅದನ್ನು ಕೂಡ ಬಿಚ್ಚಾಕಿ ಫುಲ್ಲು ರೆಡಿಯಾಗಿದ್ದಾನೆ ಮುನಿ, ಫುಲ್ಲು ಖಾಲಿ ನೆಕ್ಸ್ಟ್ ರೈಡೇ ಇಲ್ಲ ಆದರೆ ಅತಿ ಶೀಘ್ರದಲ್ಲಿ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಇದೆ ಕೆಲಸ, ಅದೇ ಇದು ಹೆಡ್ಲೈಟ್ದು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದು ಆಗ್ಬಿಟ್ರೆ ಫುಲ್ಲು ಲೈಟ್ ವೆಯ್ಟ್ ಆಗುತ್ತೆ ಇನ್ನೂ ಗಾಡಿ. ಇವಾಗಲೇ ಜಾಕಿ ಥರ ಓಡ್ತಾ ಇದ್ದಾನೆ ಗಾಡಿ. ಲೈಟ್ ವೆಯ್ಟಲ್ಲಿ ಆರಾಮಾಗಿ ಬಗ್ಗಿಸ್ಕೊಂಡೆಲ್ಲ ಆರಾಮಾಗಿ ಬಗ್ಗಿಸ್ಕೊಂಡು ಓಡಿಸ್ಬೋದು ಅಂತ ಹೇಳಕ್ಕೆ ಬಂದೆ. ಇರಲಿ, ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ. ಕಾಣಿಸ್ತಾ ಇಲ್ಲ ಕೃಷ್ಣ, ಕತ್ಲೆಯಲ್ಲಿದ್ದಾನೆ, ಏನು ಕಾಣಿಸ್ತಾನೆ ಇಲ್ವಲ್ಲ ಇದರಲ್ಲಿ. ಓಕೆ. ಸೊ ಊನಿನ ಎತ್ಕೊಂಡು ಇನ್ನು ಶೆಡ್ ಮಾಡೋದೆ. ನಾಳೆ ಒಂದು ರೌಂಡು, ನಾಳೆ ಇಲ್ಲ ನಾಳೆ ಯಾವಾಗ ಒಂದ್ಸಲಿ ತೊಳಸಿ ನಿಲ್ಲಿಸೋದೇನೆ ನೆಕ್ಸ್ಟ್ ರೈಡ್ಗೆ. ಬ್ಯಾಟ್ರಿ ಇನ್ನೂ ಬರ್ತಾಯಿದೆ. ಆ್ಯಕ್ಚುಲಿ ಬ್ಯಾಟ್ರಿ ಹೋಗುತ್ತೆ ಅಂದ್ಕೊಂಡಿದ್ದೆ, ಬ್ಯಾಟ್ರಿ ಇನ್ನೂ ವರ್ಕ್ ಆಗ್ತಾಯಿದೆ. ಹಿಂಗೆ ಆದರೆ ವೀಕ್ ಇದೆ ಒಪ್ಕೋತೀನಿ, ಬಟ್ ಆದರೂ ವರ್ಕ್ ಆಗ್ತಾಯಿದೆ ಸದ್ಯಕ್ಕೆ. ಆ್ಯಸ್ ಆಫ್ ನಾವು ಒಂದು ವಾರ ಬಿಟ್ಟರೂ ಸ್ಟಾರ್ಟ್ ಆಗ್ತಾಯಿದೆ, ಏನೂ ತೊಂದರೆ ಇಲ್ಲದೆ. ಅದಾದಮೇಲೆ ಹಿಮಾಲಯಂದು ಸೀಟ್ ಒಂದು ಹೋಗ್ಬಿಟ್ಟಿದೆ. ಯಾರಿಗಾದ್ರು ಸೀಟ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿದ್ರೆ ಹೇಳಿ. ನಾರ್ಮಲ್ ಸೀಟ್ಸ್ ಅಲ್ಲ, ಎಲ್ಲಾದರೂ ಐ ಮೀನ್ ರಾಯಲ್ ಎನ್ಫೀಲ್ಡ್ ಅಲ್ಲ, ಬೇರೆ ಏನಾದರೂ ಎಲ್ಲ ಸೆಕೆಂಡ್ಸ್ ಏನಾದ್ರು ಇದ್ದರೆ ಹೇಳಿ ಹಾಕ್ಸೋಣ ಅಂತ. ಯಾರೋ ಲೈಟ್ ಹಾಕ್ಬಿಟ್ರು ನೋಡಿ, ಇಲ್ಲೇ ಅರ್ಧೋಗ್ಬಿಟ್ಟಿದೆ. ಹಂಗೆ ಓಡಿಸ್ತೀನಿ. ಒಂದೇ ಸೀಟಿದು, ಒಂದೇ ಸೀಟು, ಒಂದೇ ಫುಟ್ ಬೇಕು ಇನ್ನೂ. ಸದ್ಯ ಇನ್ನು ಹೇಳಿ ಏನಾದರೂ ಆಗೋದು ಬೇಡ. ಓಕೆ. ಸೊ ಸ್ಪೀಡೋಮೀಟ್ರದ್ದು ಒಂದು ಕೆಲಸ ಇದೆ ಒಳಗಡೆ. ಡಯಲ್ದು ಇದೇನಿದೆ ಅದು ಸ್ವಲ್ಪ ವೈಬ್ರೇಟ್ ಆಗ್ತಾಯಿದೆ, ಅದೊಂದು ಸರಿ ಮಾಡಿಸ್ಬೇಕು ಬಿಚ್ಚಿ. ಅವ್ನು ಮಾಡಿಸಿದ್ರೆ ಆಯಿತು. ಇನ್ನು ಮಿಕ್ಕಿದೆಲ್ಲ ಗಾಡಿ ಜಾಕಿ ಥರ ಓಡ್ತಾ ಇದ್ದಾನೆ. ಏನು ಕೃಷ್ಣ? ಕೃಷ್ಣನ ಗಾಡಿ ಎಲ್ಲ ಹಾಕಿದ್ದಾನೆ, ಒಳಗಡೆ ಹಾಕಿದ್ದಾನೆ. ಇಲ್ಲಿ ಓಕೆ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಮತ್ತು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸುತ್ತೆ. ಇಷ್ಟ ಆಗಿದರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ, ಮತ್ತು ಕೃಷ್ಣನ್ ಪೇಜ್ನೂ ಫಾಲೋ ಮಾಡಿ. ಮೆಕ್ಕಾನ್ ವೀಲ್ಸ್. ಓಕೆ, ಬಾಯ್.